ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಬಿಗ್ ಬಾಸ್ ಮನೆಗೆ ಅತಿಥಿಗಳ ಆಗಮನ. ಓ ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ? ಉಗ್ರ ಮಂಜು ಮತ್ತು ರಜತ್ಗೆ ಟಾಂಗ್ ಕೊಟ್ಟ ಗಿಲ್ಲಿ. ಬಿಗ್ ಬಾಸ್ ಲೈವ್ ಅಪ್ಡೇಟ್ನಾಗ ಏನೆಲ್ಲ ಆಯ್ತಂತ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ಈ ವಾರ ಅತಿಥಿಗಳ ಆಗಮನ ಆಗ್ಯದ. ಅದು ಯಾರ್ಯಾರು ಬಂದಿದ್ದಾರಪ್ಪ ಅಂದ್ರೆ ಕಳೆದ ಸೀಸನ್ನಲ್ಲಿ ರನ್ನರ್ ಅಪ್ ಆದ ವಿಕ್ರಮ್, ಉಗ್ರ ಮಂಜು, ರಜತ್, ಚೈತ್ರ ಕೊಟ್ಟೂರು ಈ 4 ಜನ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಿದ್ದಾರೆ ನೋಡ್ರಿ. ಬಿಗ್ ಬಾಸ್ ಉಗ್ರ ಮಂಜು ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅವ್ರದ್ದು ಎಂಗೇಜ್ಮೆಂಟ್ ಆಗಿದ್ದಕ್ಕ. ಅದಕ್ಕೆ ನಟ ಗಿಲ್ಲಿ ಅವರು ಏನು ಹೇಳ್ತಾರಪ್ಪ ಅಂದ್ರೆ 2ನೇದ 3ನೇದ ಅಂತೇಳಿ ಟಾಂಗ್ ಕೊಡ್ತಾರೆ. ಅದಕ್ಕೆ ಉಗ್ರ ಮಂಜು ಅವ್ರು ಗೊತ್ತಲ್ಲ, ಕಳೆದ ಸೀಸನ್ದಾಗ ಹೆಂಗೆ ಖಡಕ್ ಆಗಿದ್ರು, ಅವರು ಅಲ್ಲೇ ರಿಟರ್ನ್ ಕೊಡ್ತಾರೆ. ಪರ್ಸನಲ್ ಆಗಿ ಬಂದ್ರೆ ನಾ ಅತಿಥಿ ಅನ್ನೋದು ಮರಿಬೇಕಾಗುತ್ತಾ, ನೀ ವೇಟರ್ ಅನ್ನೋದು ಮರೆಸ್ತೀನಿ ಅಂತೇಳಿ. ಅದಕ್ಕೆ ಗಿಲ್ಲಿ ಅವರು ಸಾರಿ ಸರ್ ಅಂತ ಕೇಳ್ತಾರೆ ನೋಡ್ರಿ. ಇದು ಯಾಕೋ ಗಿಲ್ಲಿದ್ದು ಓವರ್ ಆಯ್ತು ಅನ್ಸುತ್ತಾ ಈ ಸಿಚುವೇಶನ್ದಾಗ ನನಗೆ. ರಜತ್ ಅವ್ರಿಗೆ ಸಹ ಬಿಟ್ಟಿ ಊಟ ಮಾಡಕ್ ಬಂದಿದ್ದಾರ ಅಂತೇಳಿ ಟಾಂಗ್ ಕೊಡ್ತಾನ ಗಿಲ್ಲಿ. ಪರ್ಟಿಕ್ಯುಲರ್ ಈ ವಿಷಯದಲ್ಲಿ ಗಿಲ್ಲಿ ಅವರು ಭಾಳ ರಾಂಗ್ ಆಗಿ ಮಾತನಾಡಿದ್ದಾರೆ ನೋಡ್ರಿ. ಯಾಕಪ್ಪ ಅಂದ್ರೆ ಅವರು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಿರ್ತಾರೆ. ಅವರಿಗೆ ಹೀಗನ್ನೋದು ಎಷ್ಟು ಸರಿ? ಬಿಗ್ ಬಾಸ್ ಇನ್ವಿಟೇಷನ್ ಕೊಟ್ಟ ಬಳಕೆ ಅವ್ರು ಬಂದಿರ್ತಾರ. ಇದು ಇಂಡೈರೆಕ್ಟ್ಲಿ ಬಿಗ್ ಬಾಸ್ಗೆ ಅವಮಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಟ ಗಿಲ್ಲಿ. ಅತಿಥಿಗಳ ಜೊತೆ ಯಾರಾದರೂ ಹೀಗೆ ಮಾತಾಡ್ತಾರ? ತನ್ನ ವ್ಯಕ್ತಿತ್ವವನ್ನು ತಾನೇ ಕಳೆದುಕೊಳ್ಳಕತ್ತಾನ ಗಿಲ್ಲಿ. ಅತಿ ಆದರೆ ಅಮೃತ ಕೂಡ ವಿಷಯ ಅಂತಾರಲ್ಲ, ಗಿಲ್ಲಿ ವಿಷಯದಾಗೂ ಅದೇ ಆಗಕತ್ತದ ನೋಡ್ರಿ. ಈಗ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಕಹಾನಿ. ಎವ್ರಿ ಡೇ ಬಿಗ್ ಬಾಸ್ ನೋಡೋರಿಗೆ ಇದು ಲವ್ ಸ್ಟೋರಿ ಅಂತ ಅನಿಸೋದಿಲ್ರಿ. ಜಸ್ಟ್ ರೀಲ್ಸ್ ಯಾರು ನೋಡಿರ್ತಾರಲ್ಲ ಅವರಿಗೆ ಲವ್ ಸ್ಟೋರಿ ಮಸ್ತ್ ಹೊಂಟದಂತೇಳಿ ಅನ್ಕೊಂಡಿರ್ತಾರೆ. ಬಟ್ ರೆಗ್ಯುಲರ್ ಆಗಿ ಬಿಗ್ ಬಾಸ್ ನೋಡೋರಿಗೆ ಗೊತ್ತಿರ್ತೈತಿ ಇದು ಲವ್ ಸ್ಟೋರಿ ಅಲ್ಲ, ಅದು ಅವ್ರ ಫ್ರೆಂಡ್ಶಿಪ್ ಅಷ್ಟೇ. ಬಿಗ್ ಬಾಸ್ ಮನೆ ಒಳಗೆ ಲಾಂಗ್ ಹೋಗಕ್ಕೆ ಇದೊಂದು ಲವ್ ಆ್ಯಂಗಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಸ್ಪೆಷಲಿ ಕಾವ್ಯ ಗಿಲ್ಲಿ ಅವರನ್ನು ಯಾವಾಗಲೂ ಅವಾಯ್ಡ್ ಮಾಡ್ಕೋತೆ ಬಂದಿದ್ದಾರೆ ಈ ಲವ್ ವಿಷಯದಲ್ಲಿ. ಗಿಲ್ಲಿ ನಾ ಲವ್ ಮಾಡ್ತೀನಿ ಅಂತಂದ್ರೆ ಇಲ್ಲ ಅಣ್ಣ ಅಂತೇಳಿ ಡೈರೆಕ್ಟಾಗಿ ಡಿಕ್ಲೈನ್ ಮಾಡ್ತಾರ ಕಾವ್ಯ ಅವರು. ಸ್ಪೆಷಲಿ ಕಾವ್ಯಾಗ ಗಿಲ್ಲಿ ಮೇಲೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು ನೋಡ್ರಿ. ಗಿಲ್ಲಿನೇ ಯಾಕೋ ಕಾವ್ಯ ಅವರಿಗೆ ಭಾಳ ಹಚ್ಕೊಂಡಿದ್ದಾನಂತೇಳಿ ಅನಿಸುತ್ತೆ. ಅದಕ್ಕೆ ಕಾವ್ಯ ಏನ ಅಂದರೂ ಅದಕ್ಕೆ ಸುಮ್ಮಿರ್ತಾನೆ ಗಿಲ್ಲಿ. ಅದೇ ಜಾಗದಾಗ ಬೇರೆ ಯಾರಾದರೂ ಏನಾದರೂ ಗಿಲ್ಲಿ ಟಾಂಗ್ ಕೊಟ್ರೆ ಅವ್ರಿಗೆ ಬಿಡೋದೇ ಇಲ್ಲ. ಒಂದು ವರ್ಡ್ ಹೇಳಿದ್ರೆ ಅದೇ ವರ್ಡ್ 10 ಸಲ ಹೇಳಿ ಅವ್ರಿಗೆ ಇರಿಟೇಟ್ ಮಾಡ್ತಾನೆ. ಕಾವ್ಯಾಗ ಯಾಕೆ ಮಾಡ್ತಿಲ್ಲ ಜಸ್ಟ್ ವಿಚಾರ ಮಾಡಿ ನೋಡ್ರಿ. ಇದು ಫೇಕ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆ ಒಳಗೆ. ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡ್ರಿ. ಈ ಬಿಗ್ ಬಾಸ್ ಮನೆಯಾಗ ಅತಿಥಿಗಳಾಗಿ ಬಂದವರಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮಾತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.